ಧಾರವಾಡ ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ಧಾರವಾಡ ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮ ದಂಗಲ್. ಒಂದೇ ಪ್ರದೇಶದಲ್ಲಿ ಎರಡು ಕೋಮಿನ ಜನರು ಜಮಾವಣೆಗೊಂಡಿದ್ದಾರೆ. ಪಾಲಿಕೆ ಜಾಗದಲ್ಲಿ ಹಿಂದೂ ಮುಸ್ಲಿಂ ಬೋರ್ಡ್ ಜಟಾಪಟಿ. ಒಂದು ಮರದ ಕೆಳಗಡೆ ಹನುಮಂತ, ಕರಿಯಮ್ಮ ಮತ್ತು ನಾಗದೇವರು. ಹಲವು ವರ್ಷಗಳಿಂದ ಸ್ಥಳದಲ್ಲಿ ಪೂಜೆ ನಡೀತಾ ಇದೆ. ಪಕ್ಕದ ಗಿಡದ ಕೆಳಗೆ ಮೆಹಬೂಬಾ ಸುಬಾನಿ ದರ್ಗಾದ ಕಲ್ಲನ್ನ ಇರಿಸಲಾಗಿದೆ. ಇದು ಅಲ್ಲಿ ಗಲಾಟೆಗೆ, ದಂಗಲ್ಗೆ ಕಾರಣ ಆಗಿರುವುದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆಯಿಂದ 2 ದೇವರ ತೆರವಿಗೆ ನಿರ್ಧರಿಸಲಾಗಿದೆ. ಆದರೆ ಮಹಾನಗರ ಪಾಲಿಕೆಯ ಕ್ರಮಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಎರಡೂ ಸಮುದಾಯದವರನ್ನು ಮನವೊಲಿಸುವಂತಹ ಪ್ರಯತ್ನ ಮುಂದುವರೆದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಮನವೊಲಿಸುವಂತಹ ಪ್ರಯತ್ನ ಆಯ್ತಾ? ಎರಡೂ ಸಮುದಾಯದವರಿಂದ ಏನ್ ಬರ್ತಾ ಇದೆ ಪ್ರತಿಕ್ರಿಯೆ? ಮಧುಶ್ರೀ, ಇದೀಗ ಈ ಒಂದು ಪ್ರಕರಣ ಸುಖಾಂತ್ಯಗೊಂಡಿದೆ. ಏನಂದ್ರೆ ಈ ಒಂದು ಸೂಪರ್ ಮಾರ್ಕೆಟ್ ಪ್ರದೇಶದ ಮಧ್ಯಭಾಗದಲ್ಲಿರುವಂತಹ ಒಂದು ಜಾಗೆಯಲ್ಲಿ ಸುಮಾರು ಒಂದು 8 ಗುಂಟೆ ಜಾಗದಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಹನುಮಂತ ದೇವರ ವಿಗ್ರಹ ಇರ್ತಿತ್ತು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ವಿಗ್ರಹಗಳಿದ್ದು, ಇದೇ ಪ್ರದೇಶದಲ್ಲಿ ಇರುವಂತಹ ಇನ್ನೊಂದು ಗಿಡದ ಕೆಳಗಡೆ ಅಲ್ಲೂ ಕೂಡ ಇದು ನಮಗೆ ಸೇರಿದ್ದು, ಇದು ನಾವು ಇಲ್ಲಿ ಮಸೀದಿ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು, ದರ್ಗಾ ಕಟ್ತೀವಿ ನಾವು ಅಂತ ಹೇಳ್ಬಿಟ್ಟು ಮುಸ್ಲಿಮರು ಕೂಡ ಬೋರ್ಡ್ ಅನ್ನ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಇವತ್ತು ಈ ವಿಷಯ ಎರಡೂ ಕೋಮಿನ ಜನರ ನಡುವೆ ಸಾಕಷ್ಟು ತಿಕ್ಕಾಟಕ್ಕೆ ಕಾರಣವಾಗಿತ್ತು. ಸ್ಥಳಕ್ಕೆ ಆಗಮಿಸಿದಂತ ನಗರ ಠಾಣೆ ಪೊಲೀಸರು ಮೊದಲು ಇಬ್ಬರನ್ನು ಕೂಡ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರಕೃತಿ ಏನು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತದೆ ಅಂದ ಕೂಡಲೇ ಹಿಂದೂ ಮತ್ತು ಮುಸ್ಲಿಂ ಏನು ಲೀಡರ್ ಅನ್ನ ಗಣನೆಗೆ ತೆಗೆದುಕೊಂಡು ಕೊನೆಗೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಏನು ಯಶಸ್ವಿಯಾಗಿದ್ದಾರೆ. ಈಗ ದೇವರ ವಿಗ್ರಹಗಳು ಮತ್ತು ಏನು ಮುಸ್ಲಿಮರ ಬೋರ್ಡ್ ಏನಿತ್ತು ಅದು ಎರಡನ್ನೂ ಕೂಡ ಅಲ್ಲಿಂದ ಬೇರೆ ಕಡೆಗೆ ಸಾಗಾಟ ಮಾಡಿದ್ದಾರೆ. ಸದ್ಯಕ್ಕೆ ಇದೀಗ ಎಲ್ಲವೂ ಕೂಡ ಶಾಂತವಾಗಿ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ ಅಂತ ಹೇಳ್ಬಹುದು. ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ.